that there will be no income tax payable up to income of 12 lakh rupees. वन नेशन वन टैक्स का सपना साकार, एक अनवरत चलने वाली प्रक्रिया होती है। 5% और 18% के ही टैक्स स्लैब रहेंगे। 2025 ವರ್ಷ ಇನ್ನೇನು ಮುಗಿತಾ ಬಂತು. ಈ 2025 ವರ್ಷ ನರೇಂದ್ರ ಮೋದಿಯವರ ಪಾಲಿಗೆ ಒಂದು ರೀತಿ ನಿರ್ಣಾಯಕ ವರ್ಷ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ 2025ರ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರ ಪಾಲಿಗೆ ಹೇಗಿತ್ತು? ಯಾವ್ಯಾವ ಸಾಧನೆಗಳನ್ನ ಮಾಡಿದ್ದಾರೆ? ಇದೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ. ಈ 2025ರಲ್ಲಿ ಮೋದಿ ಸರ್ಕಾರದ ರಾಜಕೀಯ ಹಿಡಿತ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಯ್ತು ಅಂತ ಹೇಳ್ಬೋದು. ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಸರ್ಕಾರದ ಸ್ಥಿರತೆ ಬಗ್ಗೆ ಇದ್ದ ಅನುಮಾನಗಳು ಕೂಡ ನಿಧಾನವಾಗಿ ಕಮ್ಮಿಯಾದ್ವು. ಆಡಳಿತಾತ್ಮಕ ಸುಧಾರಣೆಗಳಿಂದ ಹಿಡಿದು ನೀತಿ ನಿರ್ಣಯಗಳು, ಸಾರ್ವಜನಿಕ ಸಂವಹನ ಎಲ್ಲದರ ಮೇಲೆ ಕೇಂದ್ರೀಕೃತವಾಗಿತ್ತು. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ದಾಳಿ ಮಾಡಿದ್ರೂ ಮೋದಿಯ ವೈಯಕ್ತಿಕ ನಾಯಕತ್ವ ಬಿಜೆಪಿಗೆ ದೊಡ್ಡ ಆಸ್ತಿಯಾಗಿ ಉಳ್ಕೊಳ್ತು. ಈ 2025ರಲ್ಲಿ ಆರ್ಥಿಕ ಸಾಧನೆಗಳಿಂದ ಹಿಡಿದು ರಾಷ್ಟ್ರೀಯ ಭದ್ರತೆ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೋದಿಯ ನೀತಿ, ಸಾಂಸ್ಕೃತಿಕ ಹಾಗೆ ಐಡಿಯಾಲಜಿಕಲ್ ಅಜೆಂಡಾ, ವಿರೋಧ ಪಕ್ಷಗಳ ಸ್ಥಿತಿ, ಹೀಗೆ ಇದೆಲ್ಲದರಲ್ಲೂ ಕೂಡ ಮೋದಿಗೆ ಈ 2025 ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳಬಹುದು. ಈ 2025ರ ವರ್ಷದಲ್ಲಿ ಮೋದಿ ತೆಗೆದುಕೊಂಡ ನಿರ್ಧಾರಗಳು ಹಾಗೆ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ಮುಂದೆ ತಂದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಶಗಳಿವೆ. ಈ 2025 ಭಾರತದ ಇತಿಹಾಸದಲ್ಲೇ ಅಚ್ಚಳಿಯದ ಹಾಗೆ ಉಳಿಯುತ್ತೆ. ಯಾಕಂದ್ರೆ ಮೋದಿಯವರ ನೇತೃತ್ವದಲ್ಲಿ ದೇಶ ದೊಡ್ಡ ಮಟ್ಟದಲ್ಲಿ ಮುನ್ನುಗ್ತಾ ಇದೆ. ಹಳೆಯ ಕಾಲದ ಕಾನೂನುಗಳನ್ನ ಕಸದ ಬುಟ್ಟಿಗೆ ಹಾಕಿ ಹೊಸ ಸುಧಾರಣೆಗಳನ್ನ ತಂದಿದ್ದೇ ಈ ವರ್ಷದ ಹೈಲೈಟ್ ಅಂತ ಹೇಳ್ಬೋದು. ಜಗತ್ತಿನ ಲೆಕ್ಕಾಚಾರವನ್ನೆಲ್ಲ ಉಲ್ಟಾ ಮಾಡಿ ಭಾರತದ ಆರ್ಥಿಕತೆ 8.2% GDP ಗ್ರೋತ್ ಕಂಡಿದೆ ಅಂತಂದ್ರೆ ತಮಾಷೆ ವಿಷಯ ಅಲ್ವೇ ಅಲ್ಲ. ಹಳ್ಳಿಯಿಂದ ಹಿಡಿದು ಹೈಟೆಕ್ ಸಿಟಿ ತನಕ, ಟ್ಯಾಕ್ಸ್ನಿಂದ ಹಿಡಿದು ಟ್ರೇಡ್ ತನಕ ಈ ಬದಲಾವಣೆಯ ಗಾಳಿ ಜೋರಾಗಿ ಬೀಸಿದೆ. ಹಳೆಯ ದಾರಿಯನ್ನ ಬಿಟ್ಟು ಹೊಸ ದಾರಿಯನ್ನ ಹಿಡಿಯೋದಕ್ಕೆ ಮೋದಿ ಅಡಿಪಾಯ ಹಾಕಿದ್ರು. ವರ್ಷಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಸುಸ್ತಾಗಿದ್ದ ಮಧ್ಯಮ ವರ್ಗದವರ ಜೇಬಿಗೆ ಬೀಳೋ ಕತ್ತರಿ ಈಗ ತಪ್ಪಿದೆ. ವರ್ಷಕ್ಕೆ 12 ಲಕ್ಷದ ತನಕ ಆದಾಯ ಇದ್ರೆ ನಯಾ ಪೈಸೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದು ನಿಜಕ್ಕೂ ಕ್ರಾಂತಿಕಾರಿ ನಿರ್ಧಾರ. ಅಷ್ಟೇ ಅಲ್ಲ, 4,000ಕ್ಕೂ ಹೆಚ್ಚು ತಿದ್ದುಪಡಿಗಳಿದ್ದ 1961ರ ಹಳೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯನ್ನ ಕಿತ್ಹಾಕಿ ಹೊಸ ಸರಳವಾದ ಟ್ಯಾಕ್ಸ್ ಆಕ್ಟ್ ಜಾರಿಗೆ ತರಲಾಯಿತು. ಇನ್ನು ಜಿಎಸ್ಟಿ ಕೂಡ ಈಗ ಸ್ವಲ್ಪ ಈಸಿ ಆಗಿದ್ದು ಕೇವಲ 5% ಹಾಗೆ 18% ಸ್ಲ್ಯಾಬ್ ಇರೋದ್ರಿಂದ ಜನರಿಗೆ ಹಾಗೆ ಬಿಸ್ನೆಸ್ ಮಾಡೋರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಯ್ತು. ದೀಪಾವಳಿ ಟೈಮ್ನಲ್ಲಾದಂತಹ ದಾಖಲೆ ವ್ಯಾಪಾರವೇ ಇದಕ್ಕೆ ಉದಾಹರಣೆ. ಇನ್ನು ಉದ್ಯೋಗ ಕೆಲಸಗಾರರ ಹಿತ ಕಾಯೋದಕ್ಕೆ ಇದ್ದಂತಹ 29 ಚಿಲ್ಲರೆ ಕಾನೂನುಗಳನ್ನು ಒಗ್ಗೂಡಿಸಿ ಜಸ್ಟ್ 4 ಹೊಸ ಲೇಬರ್ ಕೋಡ್ಗಳನ್ನ ತರಲಾಯಿತು. ಇದರಿಂದ ಸೇಫ್ಟಿ, ಸಂಬಳ, ಸೋಷಿಯಲ್ ಸೆಕ್ಯೂರಿಟಿಗೂ ಗ್ಯಾರಂಟಿ ಸಿಕ್ತು. ಇನ್ನು ಹಳ್ಳಿ ಕಡೆ ನೋಡೋದಾದ್ರೆ ವಿಕಸಿತ್ ಭಾರತ್ ರಾಮ್ಜಿ ಬಿಲ್ ಮೂಲಕ ಉದ್ಯೋಗ ಖಾತ್ರಿ ಕೆಲಸವನ್ನ 100ರಿಂದ 125 ದಿನಕ್ಕೆ ಏರಿಸಲಾಯಿತು. ಹಳ್ಳಿಯ ಅಭಿವೃದ್ಧಿಗೆ ಹಾಗೆ ಬಡವರ ಕೈಗೆ ಕಾಸು ಸೇರೋದಕ್ಕೆ ಇದು ಟಾನಿಕ್ ತರ ಕೆಲಸ ಮಾಡುತ್ತೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ಇದ್ದ ತಲೆನೋವು ಈಗಿಲ್ಲ. ಯಾಕೆಂದ್ರೆ MSME ವ್ಯಾಖ್ಯಾನವನ್ನೇ ಚೇಂಜ್ ಮಾಡಲಾಗಿದ್ದು ಟರ್ನ್ ಓವರ್ ಲಿಮಿಟ್ ಅನ್ನ ಡಬಲ್ ಮಾಡಲಾಯಿತು. ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಕಂಪನಿಗಳ ಲಿಮಿಟ್ ಹೆಚ್ಚಿಸಿರೋದ್ರಿಂದ ಸಣ್ಣ ಕಂಪನಿಗಳು ಸರ್ಕಾರಿ ಸವಲತ್ತು ಕಳೆದುಕೊಳ್ಳೋ ಭಯ ಇಲ್ಲದೆ ದೊಡ್ಡದಾಗಿ ಬೆಳಿಬಹುದು. ಜೊತೆಗೆ ಜನ್ ವಿಶ್ವಾಸ್ ಮಸೂದೆ ಮೂಲಕ ಸಣ್ಣ ಪುಟ್ಟ ತಪ್ಪುಗಳಿಗೆ ಜೈಲಿಗೆ ಹಾಕುವುದನ್ನು ನಿಲ್ಲಿಸಿ ಉದ್ಯಮಿಗಳಲ್ಲಿ ಧೈರ್ಯ ತುಂಬೋ ಕೆಲಸವಾಯಿತು. ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಈಗ 100% ವಿದೇಶಿ ಹೂಡಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗೆ UK, ಓಮನ್ ಹಾಗೆ ಯುರೋಪ್ ದೇಶಗಳ ಜೊತೆ ಮಾಡಿಕೊಂಡಿರೋ ವ್ಯಾಪಾರ ಒಪ್ಪಂದಗಳಿಂದ ಭಾರತದ ಸರಕುಗಳು ಈಗ ವಿದೇಶದಲ್ಲೂ ದರ್ಬಾರ್ ನಡೆಸ್ತಾ ಇವೆ. ರಫ್ತು ವ್ಯಾಪಾರಕ್ಕೆ 25,000 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿ $1 ಟ್ರಿಲಿಯನ್ ಎಕ್ಸ್ಪೋರ್ಟ್ ಟಾರ್ಗೆಟ್ ಇಡಲಾಗಿದೆ. ಜೊತೆಗೆ 1860ರ ಬ್ರಿಟಿಷರ ಕಾಲದ IPC ಕಾನೂನನ್ನ ಕಸಕ್ ಹಾಕಿ ಭಾರತೀಯ ನ್ಯಾಯ ಸಂಹಿತೆಯನ್ನ ಜಾರಿಗೆ ತರಲಾಯಿತು. ಸೈಬರ್ ಕ್ರೈಮ್, ಮಹಿಳಾ ಸುರಕ್ಷತೆಗೆ ಇದರಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. ಶಾಂತಿ ಬಿಲ್ ಮೂಲಕ ಪರಮಾಣು ಶಕ್ತಿಯಲ್ಲಿ ಖಾಸಗಿಯವರಿಗೆ ಅವಕಾಶ ಕೊಟ್ಟು ಕರೆಂಟ್ ಉತ್ಪಾದನೆಗೆ ಹೊಸ ಮಾರ್ಗ ಹುಡುಕಲಾಗಿದೆ. ಬಂದರು ಕಾನೂನುಗಳನ್ನ ಚೇಂಜ್ ಮಾಡಿ ಸಮುದ್ರ ವ್ಯಾಪಾರವನ್ನ ಈಗ ಹೈಟೆಕ್ ಮಾಡಲಾಗಿದೆ. ಒಟ್ನಲ್ಲಿ ಈ 2025 ಭಾರತದ ಉದ್ಯೋಗ ವಲಯ ಆಗಿರಬಹುದು, ಆರ್ಥಿಕ ವಲಯದಲ್ಲಾಗಿರಬಹುದು ಸುಧಾರಣೆಯನ್ನ ಕಂಡಂತಹ ವರ್ಷವಾಗಿರೋದ್ರಿಂದ ಸುವರ್ಣಾಕ್ಷರದಲ್ಲಿ ಬರೆದಿಡೋ ವರ್ಷ ಅಂತಾನೆ ಪರಿಗಣಿಸಲಾಗ್ತಾ ಇದೆ.
हर सवाल का समाधान खोजा, सभी राज्यों को, सबको साथ लेकर आजाद भारत का इतना बड़ा टैक्स रिफॉर्म संभव हो पाया। ये केंद्र और राज्यों के प्रयासों का नतीजा था कि देश दर्जनों टैक्सों के जाल से मुक्त हुआ और पूरे देश के लिए एक जैसी व्यवस्था बनी। वन नेशन वन टैक्स का सपना साकार हुआ। साथियों, रिफॉर्म एक अनवरत चलने वाली प्रक्रिया होती है। जब समय बदलता है, देश की जरूरत बदलती है, तो नेक्स्ट जनरेशन रिफॉर्म भी उतने ही आवश्यक होते हैं। इसलिए देश की वर्तमान जरूरतों और भविष्य के सपनों को देखते हुए जीएसटी के ये नए रिफॉर्म्स लागू हो रहे हैं। नए स्वरूप में मुख्य रूप से अब सिर्फ 5% और 18% के ही टैक्स स्लैब रहेंगे। इसका मतलब है रोजमर्रा के इस्तेमाल की ज्यादातर चीजें और सस्ती हो जाएगी। खाने पीने का सामान, दवाइयां, साबुन, ब्रश, पेस्ट, स्वास्थ्य और जीवन बीमा, ऐसे अनेकों सामान, अनेकों सेवाएं या तो टैक्स फ्री होगी या फिर केवल 5% टैक्स देना होगा। जिन सामानों पर पहले 12% टैक्स लगा करता था, उसमें से 99% यानी करीब करीब 100 के निकट 99% चीजें अब 5% टैक्स के दायरे में आ गई है। Recognition of their contribution, we have periodically reduced their tax burden. Right after 2014, the nil tax slab was raised to 2.5 lakhs of rupees, which was further raised to 5 lakh rupees in 2019 and to 7 lakh rupees in 2023. This is reflective of our government's trust on the middle class taxpayers. I am now happy to announce that there will be no income tax payable up to income of 12 lakh rupees. Of 1 lakh per month other than the special rate income such as capital gains under the new regime. This limit will be 12.75 lakh for salaried taxpayers due to the standard deduction of 75,000. Slabs and rates are being changed across the board to benefit all taxpayers. The new structure will substantially reduce the taxes of the middle class and leave more money in their hands, boosting household consumption, savings and investment. In the new tax regime, I propose to revise tax rate structures as follows: 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. To taxpayers up to 12 lakh of normal income other than special rate income such as capital gains. I read that again. To taxpayers up to 12 lakh of income other than special rate income such as capital gains, tax rebate is being provided in addition to the benefit due to slab rate reduction in such a manner that there is no tax payable by them